ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಾದಶೋऽಧ್ಯಾಯಃ. ಭಕ್ತಿಯೋಗಃ. ಯಸ್ಮಾನ್ನೋ ದ್ವಿಜತೆ ಲೋಕಃ ಲೋಕಾನ್ನೋ ದ್ವಿಜತೆ ಚ ಯಃ ಹರ್ಷಾಮರ್ಷಭಯೋದ್ವೇಗೈಃ ಮುಕ್ತೋ ಯಃ ಸ ಚ ಮೇ ಪ್ರಿಯಃ. ಯಾರಿಂದಾಗಿ ಲೋಕಕ್ಕೆ ಕೆಡುಕಿಲ್ಲವೋ, ಯಾರಿಗೆ ಲೋಕದಿಂದ ಯಾವ ಕೆಡುಕೂ ಇಲ್ಲವೋ ಮತ್ತು ಹರ್ಷ, ಕೋಪ, ಭಯ, ಉದ್ವೇಗಗಳಿಂದ ಯಾವನು ಮುಕ್ತನೋ ಅಂತಹ ಭಕ್ತನು ನನಗೆ ಪ್ರಿಯನು. ಪ್ರಪಂಚದ ಬದಲಾವಣೆ ಇಲ್ಲಿರುವ ಜೀವಿಗಳಿಂದ ಎಂಬುದು ಅರ್ಥವಾದರೆ, ಪ್ರತಿ ಜೀವಿ ತನಗೆ ದೊರೆತಿರುವ ಈ ಜೀವನ ಸಾರ್ಥಕಪಡಿಸಿಕೊಂಡು ಇನ್ನೂ ಉತ್ತಮ ಸ್ಥಾನ ಏರಲು ಪ್ರಯತ್ನಿಸುವುದು ನಿಶ್ಚಿತ. ಲೋಕದ ನೀತಿಯನ್ನು ತಿಳಿದು ಲೋಕಾನೀತಿಗನುಗುಣವಾಗಿ ತಾನೂ ಬದುಕಿ ಇನ್ನೊಬ್ಬರನ್ನು ಬದುಕಿಸಿಯಾನು. ಇನ್ನೊಬ್ಬರಿಗೆ ಸಹಾಯಕನಾಗಿರದಿದ್ದರೂ ಇನ್ನೊಬ್ಬರ ಜೀವನಕ್ಕೆ ಕಂಟಕನಾಗದಿದ್ದರೆ ಅಷ್ಟೇ ಸಾಕು. ಒಂದು ಉತ್ತಮ ಕೆಲಸ ಮಾಡದಿದ್ದರೂ ಕೆಟ್ಟ ಕೆಲಸ ಮಾಡದಿದ್ದರೆ ಅದೇ ಉತ್ತಮ ಎನ್ನಬಹುದು. ವ್ಯಕ್ತಿ ವೈರತ್ವ ಸೃಷ್ಟಿಸಿಕೊಂಡರೆ ಆತನಿಂದಲೂ ಲೋಕಕ್ಕೆ ನಷ್ಟ ಮತ್ತು ಲೋಕದಿಂದಲೂ ಆತನ ದುರ್ವರ್ತನೆ ಸಹಿಸಲು ಅಸಾಧ್ಯವಾದ ಕಾರಣ ಆತನನ್ನು ಶಿಕ್ಷಿಸಿ ಸರಿದಾರಿಗೆ ತರಲು ಲೋಕ ಕೂಡ ಕೆಡುಕು ಮಾಡಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಬಹುದು. ಮನುಷ್ಯನ ಕಾಯಿಲೆಗಳಿಗೆ 95% ಕಾರಣ ಈ ಭಾವೋದ್ವೇಗ ಎನ್ನಲಾಗುತ್ತದೆ. ಸಂತೋಷದ ಉದ್ವೇಗ ಇರಲಿ ಅಥವಾ ದುಃಖದ ಉದ್ವೇಗ ಇರಲಿ, ಉದ್ವೇಗ ಮನಸ್ಸು ಹಾಗೂ ದೇಹವನ್ನು ವಿಚಲಿತಗೊಳಿಸಿ ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ. ಕೋಪ ಹಾಗೂ ಭಯ ಋಣಾತ್ಮಕ ಅಂಶಗಳು. ಇವು ದೇಹ ಹಾಗೂ ಮನಸ್ಸಿಗೆ ಒಳ್ಳೆಯದನ್ನು ಮಾಡುವುದಕ್ಕಿಂತ ಹೆಚ್ಚು ಕೆಟ್ಟದ್ದನ್ನು ಮಾಡುತ್ತದೆ. ಉತ್ತಮ ಜೀವನಕ್ಕಾಗಿ ಇವೆಲ್ಲವನ್ನೂ ತ್ಯಜಿಸಿದಾಗ ಪ್ರೀತಿ ಹಾಗೂ ಗೌರವದ ಬಾಳು ಅವರದಾಗುತ್ತದೆ. ಅಂತಹವರು ನನಗೆ ಪ್ರಿಯರು ಎನ್ನುವ ಮೂಲಕ ಉತ್ತಮ ಸಮಾಜದ ದಿವ್ಯ ದರ್ಶನ ಮಾಡಿಸುತ್ತಿದ್ದಾನೆ ಭಗವಂತ. ಹರಿ ಓಂ ತತ್ಸತ್.